ಯಾರು ಅನ್ಕೊಂಡಿರ್ಲಿಲ್ಲ ಈ ಪರಿ ತುಂಬುತ್ತಾರ RCB ದವ್ರು ಅಂತೇಳಿ. ಏನು ಹೊಡೆದ್ರು ಅವನ ಎಂತೆಂತ ಬೌಲರ್ ಇದ್ದು GT ಕಡೆ ಎಕ್ಕಡಿ ಬರ್ತಾವ್ ಬರ್ಲಿ, ಅವನು ಸ್ವಲ್ಪ್ರೆ ಅವರಿಗೆ ಮಾನ ಮರ್ಯಾದೆ ಇರ್ಲಾರ್ದಾಗ ಜಾಡ್ಸಿ ಮೋದಿ ಮಾಡಿ RCB ಫೈನಲ್ ಹೋಗ್ಯಾರ. ಏನು ಒಂದ ಸ್ಟಪ್ಪ ಇವು ನಾನು ಈ ಸಲನು ಕಪ್ ಎತ್ತೆ ಬಿಡೋದು. ಅವನು ಬೆಂಕಿ ಬಬಲಾದಿ ಪಟ್ಟೇದಾರ ಅಣ್ಣ ಏನ್ ಹೊಡೆದಿವೋ ಧರ್ಮಶಾಲದಾಗ ಧರ್ಮದ ಏಟು ಅವನ ಏನ್ ಹೊಡಿಲಕ್ಕತ್ರಿಪ್ಪ ಅವನ ಬಾಳ ಕೆಟ್ಟ ಹೊಡೆದ್ರಿ ಇವತ್ತು ಮ್ಯಾಚ್ದಾಗ. ಏನ್ರಿ ಪುರ ಸುಚ್ಚಾಪೆ ಮಾಡಿಬಿಟ್ರು ಗುಜರಾತ್ದವ್ರಿಗೆ. ನಮ್ಮ RCB ಟಪ್ ಕಾಂಪಿಟೇಷನ್ ಗುಜರಾತ್ ಅಂತ ನಾವು ಮಾಡಿದ್ದೀವಿ, ಎಲ್ಲಿ ಟಪ್ಪು ನಮ್ಮ ಕಡೆ ಡಪ್ಪಿ ಅದರ ಘುಮತಾರ ತಡಿ ಅಂತೇಳಿ ಅವನ ಹುಚ್ಚ ಹಿಡಿತು ಬರ್ರಿ ಇವತ್ತಿನ ಮ್ಯಾಚ್. ಇವತ್ತು ಟಾಸ್ ಆತು, ಟಾಸ್ ಯಾರು ಗೆದ್ರು ಇವತ್ತ ಏನೋ ಬಾಲಿಂಗ್ ಅಂತ ಡಿಸೈಡ್ ಮಾಡ್ತಿದ್ರು. ಯಾಕಂದ್ರೆ ಪಿಚ್ ಇದ್ದಿದ್ದ ಚೇಂಜಿಂಗ್ ಮಾಡುವಂತ ಪಿಚ್ ಅದ, ಅಲ್ಲಿ ಆದಂತ ಓಸು ಮ್ಯಾಚ್ ಚೇಂಜಿಂಗ್ನವ್ರು ಗೆದ್ದಾರ. ಫಸ್ಟ್ ಬ್ಯಾಟಿಂಗ್ ಆಡಿದ್ ಗೆದ್ದಿದ್ದಂದ್ರ ಅದ RCB ಒಂದ. ಹೋದ ಪಂಜಾಬ, ಈ ಸಲ GT. ಯಾರು ಬರ್ತೀರಿ ಬರ್ರಿ ನೀವು ಅವನು ಗುಮ್ ಹೊಡಿಬೇಕಂತೇಳಿ ನೆತ್ತಿತ್ತ. ಹಿಂದಿನ ಮ್ಯಾಚ ಹೈದರಾಬಾದ್ದವ್ರು ಏನು 250 ಮ್ಯಾಗ ಹೊಡೆದಿದ್ರು, ಅದೇ ನಮ್ದು ಅಲ್ಲ, ನಕ್ಕೋತ್ 200 ರನ್ ಹೊಡೆದಿದ್ರು. ನಿಮ್ಮ ತಲೆಯಾಗ ನಿಮ್ಮ ಏನು ಹೊಡಿತು ನೋಡಿ. ಇವತ್ತು ಮೊನ್ನೆ ಏನೋ ಸ್ಲೋ ಆಡ್ಯಾನ, ಸ್ಲೋ ಎದಕ್ಕೆ ಆಡಿಬಿಟ್ಟು ಟಾಪ್ ಹೊಂದಾಗ. ಇವತ್ತು ಯಾಕೆ ಹೊಡೆದ ರಾಕ್ಷಸ್ರಂಗಂದ್ರ ಫೈನಲ್ ಹೋಗಿ ಕುಂದ್ರಾಕ. ಫಸ್ಟ್ ಟಾಸ್ ಹಾಕೋಣ ಗುಜರಾತ್ದವರು, ನಾವು ಬಾಲಿಂಗ್ ಹಾಕಕ್ಕೆ ಬರ್ತೀವಿ ಅಂದ್ರು. ಅಂತದ್ರಾಗ ನಮ್ಮ ಕಡೆ ಈ ಕಡೆ ಸಾಲ್ಟ್ ಇಲ್ಲ, ಈ ಕಡೆ ಬೆತ್ತಲ್ ಇಲ್ಲ. ಬೆತ್ತಲ್ ಹೋಗ್ಯಾನಂತ ಊರಿಗೆ ಕಟ್ ಕಳ್ಸ್ಯಾನಂತ ಹೋಲೆ ಕಡೆ ಅವನ ಬೆಂಕಿ ಬರಾನ ತುಂಬೇಡಕ್ ಚಾಲೂನೇ. ಕಿಂಗ್ ಕೊಹ್ಲಿ ನಿಂತಿದ್ದ, ಅವ್ರು ಡಿಸೈಡ್ ಮಾಡಿದ್ರು ಯಾಕಂದ್ರೆ 200 ಬ್ಯಾಡ್ ಇವಕ್ಕ 250ಕ್ಕ ಹೋಗ್ಬೇಕಂತೇಳಿ ಹೊಡ್ಯಾಕತ್ತ ಔಟ್ ಆಗಾನ ಪಡಿಕಲ್ ಬಂದ ಅಣ್ಣ ನಮ್ಮ ಕಿಂಗ್ ಕೊಹ್ಲಿ ಪಡಿಕಲ್ ಇಬ್ರು ನಿಂತರು ತುಂಬೆಳಗಾದ್ರೆ ಇಬ್ಬ ಏರ್ ಶಾಟ್ರಿ ಅವನ ಪಡಿಕಲ್ ಶಾಟ ಪಪ್ಪಿ ಕೊಡ್ಬೇಕು. ನಮ್ಮ ಕಿಂಗ್ ಕೊಹ್ಲಿ ಶಾಟ ಅವನು ನೆಕ್ಸ್ಟ್ ಲೆವೆಲ್. ಇಬ್ರು ಹೊಡಿಲಕ್ಕಂತ್ರ 72 ರನ್ ಪಾರ್ಟ್ನರ್ಶಿಪ್ ತಂದು ಕೊಟ್ರು. ದಡ 2 ವಿಕೆಟ್ ಹೋಗೋಣ ಮಾತು ಕುತ್ತಿಗೆ ಬತ್ ನೋಡ್ರಿ RCBಗೆ. ಅವನವನು 3 ವಿಕೆಟ್ ಹೋದು, 2 ಇವು ಹೋದು. ಫಸ್ಟೇ ಒಂದು ಹೋಗಿತ್ತು, 3 ವಿಕೆಟ್ ಹೋಗೋಣ. ಈ ಕಡೆ ಪಟ್ಟಿದಾರ ನಮ್ಮ ಕ್ಯಾಪ್ಟನ್, ಈ ಕಡೆ ಕುರ್ನಲ್ ಪಾಂಡ್ಯ ನೆತ್ರಲ್ರಿ. ನಾವು ಇಂಥ ಟೈಮ್ದಾಗ ನಾವು ನಿಂದಿರ್ಬೇಕಂತೇಳಿ ಅವ್ರು ಒಟ್ಟಾಗ ಗಡಬಡ ಮಾಡ್ಲಿಲ್ಲ. ಸೌಕಾಸ ಬಹಳ ಚಂದ ಆಡ್ಕೊತ ಹೊಂಟ್ರು. ಇವ್ರು ನಾವೇನ್ ಅನ್ಕೊಂಡಿವಿ, ಇನ್ನಪ್ಪ 90ಕ್ಕೆ 3 ಹೋಗ್ಬಿಟ್ಟು ಇನ್ನು ಹಬ್ಬ ಅಂದ್ರೆ 190 200 ಹೋಗ್ಕಾಮಂತ ನಾವ್ ಅನ್ಕೊಂಡಿದೀವಿ. ಲೆಕ್ಕ ಬೇರೆ ಐತಿ ಇವತ್ತು. ಅವನ ಪಟ್ಟೆದಾರ ತುಂಬೆಳಕತ್ತ ಪಡಿಕಲ್ಲ ನೋಡ ಏನ್ ಹೇಳ್ಬೇಕ. ಪಡಿಕಲ್ ಔಟ್ ಆಗಿದ್ ಬಿಡ್ರಿ. ಈ ಕಡೆ ಯಾರು ಕುರ್ನಲ್ ಪಾಂಡ್ಯ ತುಂಬೆಳ್ಳಕತ್ರ ಇಬ್ರು ಅವನ ಏನ್ರಿ 95 ರನ್ ಪಾರ್ಟ್ನರ್ಶಿಪ್ ಇಬ್ಬರದು. ಪಟ್ಟೇದಾರ ಅಣ್ಣನ ಹೊಡೆಯುವಂತ ಶಾಟ ಹುಚ್ಚೆ ಹಿಡಿದು ಬಿಟ್ಟು GTದವ್ರಿಗೆ ಕ್ಯಾಚ್ ಬಿಡೋದೇನು ಫೀಲ್ಡಿಂಗ್ ಬಿಡೋದೇನು ಹುಚ್ಚಾಗಬಿಟ್ಟ. ಗೆಲ್ಲ ನೀವು ಮೌನ ಆಡ್ತಿರೋ, ನನ್ನ ಹುಚ್ಚು ಹುಳಿ ಮಕ್ಕಳು ಮಾಡಿಟ್ರು. ನೀವು ಮೌನ ಕ್ಯಾಚ್ ಹಿಡಿಯವಲ್ರಿ, ಬಾಲಿಂಗ್ ಹಿಡಿಯವಲ್ರಿ, ನಾನು ಹೊಯ್ಕೊಳ್ಳೆ ಏನಂತ ಹೊಯ್ಕೊಳಕೋತ ಹಚ್ಚಿ ಬಿಟ್ರಿಪ್ಪ GTದವರು ಅಣ್ಣಾಗ. ಪ್ರಸಿದ್ಧ ಕೃಷ್ಣ ಬರೋರು ಅವ್ರಿಗೂ ಹೊಡೆಯವರು, ರಬಾಡಾವ್ ಹೊಡೆಯವರು, ಸಿರಾಜ್ ಅಣ್ಣಗೂ ಹೊಡೆಯವರು, ರಶೀದ್ ಖಾನ್ಗೂ ಹೊಡೆಯವರು. ಯಾರು ಬರ್ತಾರ ಬರ್ಲಿ ಇಕ್ಕುರ್ಸೋದು. ಏನು ಬ್ಯಾಟಿಂಗ್ ರೀ ಅವನು ಪಟ್ಟಿದಾರದ ಬ್ಯಾಟಿಂಗ, ಏನು ಶಾಟ, ಏನು ಒಂದು ಹಾಫ್ ಸೈಡ್ 6 ಹೊಡೆದ ನೋಡಿರ್ಬೇಕು ನೀವು. ಬರೇ ಹಿಂಗೆ ಟಚ್ ಮಾಡಿದ್ರೆ 6 ಹೋಯ್ತು. ಚಿರಿದು ಬಿಡ್ತ ನಮ್ಮ ಅಣ್ಣಾಗ ವಿರಾಟ್ ಕೊಹ್ಲಿ. ಏನು ಹೊಡ್ಯಾಕತ್ತ ಗಾಬರಿ ಆಗತ್ತ ಅಣ್ಣ ನಮ್ಮ ವಿರಾಟ್ ಕೊಹ್ಲಿ ಅಣ್ಣ. ಯಾಕಂದ್ರೆ ಆ ಫರಿ ಶಾಟ್ಗಳು ಅವ್ನು ಪಟ್ಟಿದಾರದಿದ್ದು. ಇವತ್ತು ತಲೆ ಕೆಟ್ಟ ಬಂದಿದ್ದ 100 ಹೊಡಿತಿದ್ದ ಕರೆ 93 ರನ್ ಹೊಡೆದ. 33 ಬಾಲಿಗೆ ವಿಚಾರ ಮಾಡ್ರಿ. ಅವ ಆಡಿದ ಬಾಲ ಪವರ್ ಪ್ಲೇ ಇರ್ಲಿಲ್ಲ, ಮಿಡಲ್ ಅಂದ್ರೆ ಪವರ್ ಪ್ಲೇ ಮುಗಿದ ಮ್ಯಾಲ ಬಂದಿತ್ತ. 33 ಬಾಲಿಗೆ 93 ರನ್ ಹೊಡೆಯುವಂತದೈತ್ಲ, ಅದು ಸಾಮಾನ್ಯ ಮಾತಲ್ಲ. ಅವನ 9 6 5 4 ಯಾಕಡೆ ಹಾಕ್ತಿರ ಯಾಕಡೆ ತುಂಬ್ಯಾಡ. ಅವನಿಗೆ ಸಾಥ್ ಕೊಟ್ಟಿದ್ದ ನಮ್ಮ ಕುರ್ನಲ್ ಪಾಂಡ್ಯ 43 ರನ್ ಹೊಡೆದ. 28ನೇ ಬಾಲಿಗೆ ಹೊಡೆದ. ಅವನು ಒಂದು 5 4 2 6 ಹೊಡೆದ ಬಿಟ್ಟ. ಆಮೇಲೆ ಟೀಮ್ ಡೇವಿಡ್ ಬಂದ, ಏನೋ ಔಟ್ ಆದ. ನಮ್ಮ ಜಿತೇಶ್ ಶರ್ಮಾ ಒಂದು 6 ಒಂದು 4 ಹೊಡೆದ. ಹಿಂಗ ಮಾಡಿ 254 ರನ್ 254 ರನ್ ನಮ್ಮ RCB ಬಿಗ್ ಸ್ಕೋರ್ ಕೊಟ್ರಿ. ಗುಜರಾತ್ ಅವ್ರಿಗೆ ಆಡಕ ಬಂದ್ರು. ಆಡ್ರಿ ನೀವು ಮೌನ ಅಂತ. ಇನ್ನೊಂದು ಬಹಳ ಮಜಾ ಏನಾತಂದ್ರ ಫಸ್ಟ್ ಇನ್ನಿಂಗ್ಸ್ ಆಗಾನೇ ಲೇಸರ್ ಶೋ ಚಾಲೂ ಮಾಡಿಬಿಟ್ರು. ಅವ್ರು ಯಾರು ಹಚ್ಚಾರೋ ಏನು ಸುದ್ದಿಯೋ RCB ಗೆದ್ದು ತಗೋ ಅಂತೇಳಿ ವಿಚಾರ ಇಟ್ರು. ಏನು ಗೊತ್ತಿಲ್ಲ. 1 ಇನ್ನಿಂಗ್ಸ್ ಮುಗಿಯನ ಲೇಸರ್ ಶೋ ಇಟ್ಟು ಡ್ಯಾನ್ಸ್ ಹೊಡಿತಾನೆ ಹೊಡೆದ್ರು.
ಮತ್ ಚಾಲು ಮಾಡಿದ್ರು. ಇನ್ನು ಅವ್ರಿಗೆ ಮಾಡಿಲ್ಲವೇ ಮಡಿ ಹೊಡಿಬೇಕು ಇಲ್ಲಿಕ ನಡಿಬೇಕು, ಎರಡ ಆಪ್ಷನ್ ಇದ್ದಿದ್ದು ಚೀಟಿಗೆ. ಹೊಡಿ ಇಲ್ಲಿಕ ಸರಳ ನಡಿ. ಬಂದ್ರಿ ಅವರು ಸಾಯಿ ಸುದರ್ಶನ, ಈ ಕಡೆ ಗಿಲ್ಲ ಬಂದ್ರು. ಏನ್ ಕೆಲ್ಸ ಆಗಲಿಲ್ಲ, ಹೊಡ್ಯಾಕತ್ರು. ಎಂತ ಟೈಮ್ ಸುಮಾರು ಅಂದ್ರೆ ಗುಜರಾತ್ದವ್ರದು. ಬ್ಯಾಡ್ರಿಪ್ಪ, ಯಾರಿಗೂ ಅಂತ ಟೈಮ್ ಬರಬಾರ್ದು. ಹೊಡಿಲಾಕ್ ಹೋದ, ಫೋರ್ ಹೋತು, ಬ್ಯಾಟ್ ಮ್ಯಾಗಿನ ಬಂದು ಒಳ್ಳೆ ಬಿತ್ತು, ಹೋಯ್ತಲ್ರಿ ಅಲ್ಲಿ ಹತ್ತನ ಪಣುತಿ ಚಾಲೂನೇ ಆಗ್ಬಿಟ್ಟು. ನಮ್ಮ ಭುವನೇಶ್ವರ್ ಕುಮಾರ್ ಅಣ್ಣ ಬಂದ, ಗಿಲ್ಲಿಗೆ ಒಳಗ ಬಿಟ್ಟ, ಧನ್ನದ ಬೋರ್ಡ್ ಹೊಡೆ ನಡಿ ಮನಿಗೆ. ದಡ ಹೊಂಟು ನೋಡ್ರಿ. ಈ ಕಡೆ ರಸಿಕೆ 2 ವಿಕೆಟ್, ಡಬ್ಬಿಗೆ ತೊಗೊಂಡಿದ್ರಿ ಇವತ್ತು. ಡಬ್ಬಿನೂ ಗಿಪ್ ಒಂದು ಕೊಟ್ಟ, ಅವಾಟ 3 ವಿಕೆಟ್ ತಗದ. ಹೆಜಲ್ವುಡ್ ಅದ್ಭುತ ಬಾಲಿಂಗ್ ಇವತ್ತು ನಮ್ದು, ಅದ್ಭುತ ಬಾಲಿಂಗ್, ಅದ್ಭುತ ಬ್ಯಾಟಿಂಗ್. ಇವು ನಮ್ಮನ್ನ ಗಿಲಿ RCB ಫೈನಲ್ಗೆ ಹೋಗ್ಯಾರ. ಇವತ್ತು ಬಹಳ ಕೆಟ್ಟ ಖುಷಿ ಆಗೈತೆ. ಪೂರ ಡೇಂಜರ್ ಟೀಮ್ RCB. ನಾವ್ನ 254 ಈ ಕ್ವಾಲಿಫೈದಾಗ ಇಷ್ಟು ದೊಡ್ಡ ಸ್ಕೋರ್ ಇನ್ನೂ ಮಟ್ಟ ಯಾವ ಟೀಮ್ ಮಾಡಿಲ್ಲ, ಅದು RCB ಮಾಡೈತೆ. ನಾವ್ನ ಥಂಡಿ ಗೆದ್ದು ಬಂದಿತ್ತ. ಈ ಸಲ ಕಪ್ ಎತ್ತೋದೆ ಅವ್ನು ಎರಡು ಚಾನ್ಸ್ ಇತ್ತು ನಮ್ದು, ಅಂದ್ರೆ 2 ಸ್ಟಾಪ್ ಇದ್ದು ನಮ್ದು. ಇದೊಂದು ಸ್ಟಾಪ್ ಗೆದ್ದೀವಿ. ಇನ್ನು ಮುಂದಿನ ಸ್ಟಾಪ್ ಫೈನಲ್ ಯಾವ ಬರ್ತಾವ ಬರ್ಲಿ, ನಾವು ಇನ್ನು ಮುಲಾಜೆ ಇಟ್ಕೊಳಂಗಿಲ್ಲ. ಎಲ್ಲಿ ಅಹಮದಾಬಾದ್ದಾಗ ಐತೆ 100 ಲಕ್ಷ ಮ್ಯಾಕ್ ಕುಂದಿರ್ತೈತೆ ಮಂದಿ. ಯಾಕೆ ಕುಂದರ್ಲೆ ಮಂದಿ ಪೂರ ಪ್ಯಾಕ್ ಮಾಡಿಬಿಡುನು. RCB ಕಪ್ ಎತ್ತಿ ಮತ್ತೆ ಮೆರವಣಿಗೆ. ಅವನವನ ಬೆಂಕಿನೇ ಈ ಸಲ. ಏನ್ ಯಾಕೆ ಖಾಲಿ, ಇವತ್ತು ಮಾತ್ರ RCB ಬೆಂಕಿ ಆಡಿದ್ದು ಫೈನಲ್ಗೆ ಹೋಗೈತೆ. ಇವತ್ತಿನ ಮ್ಯಾಚ್ ನಿಮಗೆ ಹೆಂಗ ಅನಿಸ್ತು ಕಮೆಂಟ್ ಹಾಕ್ರೆ. ಜೈ RCB.